ನಮಸ್ಕಾರ ಸರ್, ನನ್ನ ಹೆಸರು BN ಬಾಬು ಅಂತ. ರಿಯಲ್ ಎಸ್ಟೇಟ್ ರುದ್ರ ಪಾತ್ರ ಮಾಡಿದ್ದೀನಿ ಸರ್. ಒಬ್ಬ ಅಸಾಮಾನ್ಯ ಸಂಘಟನೆಯಲ್ಲಿ ಅನಿರೀಕ್ಷಿತವಾಗಿ ಸಿಕ್ಕಾಗ ನಡೆಯುವಂತಹ ನೋವು ನಲಿವುಗಳ ಆಕ್ರಂದನೆಯ ಕ್ಯಾರೆಕ್ಟರ್ ನಂದು. ತುಂಬ ಥ್ಯಾಂಕ್ಸ್ ಸರ್. ಈ ಕ್ರೆಡಿಟ್ ಎಲ್ಲ ಶ್ರೀ ಅರವಿಂದ್ ಕೌಶಿಕ್ ಸರ್ ಅವರಿಗೆ ಸಲ್ಲುತ್ತೆ ಅಂತ ನಾನು ಸವಿನಯವಾಗಿ ಮನವಿ ಸಲ್ಲಿಸ್ತಿದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಶ್ರೀನಾಥ್ ಅಂತ, ಪಾವಗಡ. ನನಗೆ ಈ ಪಿಕ್ಚರಲ್ಲಿ ಮೆಡಿಕಲ್ ವಾಸನ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅರವಿಂದ್ ಸರ್ ಅವರಿಗೆ ಧನ್ಯವಾದಗಳು. ವೀರೇನ್ ಸಾಗರ್ ಬಗಾಡೆ. ನಾನು ಈ ಸಿನಿಮಾದಲ್ಲಿ ಪಾಯ್ಸನ್ ರವಿ ಅಂತಕ್ಕಂಥ ಒಂದು ಅದ್ಭುತವಾದ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ಅರವಿಂದ್ ಕೌಶಿಕ್ ಅವರು ಹೇಳಿದಾಗೆ ಪಾತ್ರಗಳನ್ನು ಇವರು ಆಯ್ಕೆ ಮಾಡಲಿಲ್ಲ, ಪಾತ್ರಗಳೇ ಅದನ್ನು ಆಯ್ಕೆ ಮಾಡಿಕೊಂಡ್ರು ಅನ್ನೋದು ಬಹಳಷ್ಟು ನಿಜ. ಯಾಕಂದರೆ ನಮ್ಮ ಜರ್ನಿ ಹೇಳಬೇಕು ಅಂತಂದರೆ ಬಹಳಷ್ಟು ವರ್ಷಗಳಿಂದ ಸಿನಿಮಾಗೆ ಡಿಜಿಟಲ್ ಬರುತ್ತೆ ಅನ್ನೋ ಒಂದು ಕಲ್ಪನೆಯನ್ನು ಅವರು ನನಗೆ ಕೊಡೋದ್ರ ಮೂಲಕ ಇಬ್ಬರು ಬೈಕಲ್ಲಿ ಸುತ್ತಾಡ್ತಾ ಇದ್ವಿ ನಿರ್ಮಾಪಕರ ಬೇಟೆಯಲ್ಲಿ. ಈ ಡಿಜಿಟಲೈಸ್ ಆಗೋ ಒಂದು ಇದು ಬರುತ್ತೆ ಮುಂದಿನ ದಿನಗಳಲ್ಲಿ, ನಾವೀಗ ಅದನ್ನು ಶುರು ಮಾಡ್ಬೋದು. ಒಂದು ಈ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಒಂದು ಸಿನಿಮಾ ಬಜೆಟಲ್ಲಿ 2 ಸಿನಿಮಾ ಮಾಡ್ಬೋದು ಅನ್ನೋ ಒಂದು ಅದ್ಭುತವಾದ ಕಲ್ಪನೆ ಇಟ್ಕೊಂಡು ಭಾಳಷ್ಟು ಜನಕ್ಕೆ ನಾವು ಭೇಟಿ ಮಾಡ್ತಿದ್ದಾಗ ಅವರು ಅವ್ರಿಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಿತ್ತು, ಆಶ್ಚರ್ಯ ಪಡ್ತಿದ್ರು. ಆಮೇಲೆ ಇವೆಲ್ಲ ಆಗೋದ ಅಂದ್ಕೊಂಡು ಹೀಗೆ ಶುರುವಾದದ್ದು. ಸೊ ಯಾಕೆ ಅದನ್ನೆಲ್ಲ ಹೇಳಕ್ಕೆ ಬಂದೆ ಅಂದರೆ, ಅಲ್ಲಿಂದ ನಮ್ಮ ಜರ್ನಿ ಏನು ಸಾಗ್ತಾ ಬಂತು. ಬೈಕಲ್ಲಿ ಹಿಂದೆ ಕೂತ್ಕೊಂಡು ಸುತ್ತಾಡಿಕೊಂಡು ನಾವು ಹಾಡುಗಳನ್ನು ಹಾಡಿಕೊಂಡು ಅದನ್ನು ಎಂಜಾಯ್ ಮಾಡ್ತಾಯಿದ್ವಿ ಸ್ಟ್ರಗ್ಲಿಂಗ್ ಲೈಫನ್ನು. ಅಲ್ಲಿಂದ ಇಲ್ಲಿಯವರೆಗೆ ಅವರು ಒಂದು 4 ಸಿನಿಮಾ ಮಾಡಿದರು. ಈ ಗೆಳೆತನ ಹಾಗೆ ಇತ್ತು, ಸೀರಿಯಲ್ ಮಾಡಿದ್ವಿ ಒಟ್ಟಿಗೆ. ಬಟ್ ಪಾತ್ರ ಮಾಡುವಂಥ ಅಥವಾ ಮಾಡಿಸುವಂಥ ವಿಚಾರ ಇಲ್ಲೂ ಬರಲಿಲ್ಲ. ಆಕ್ಸಿಡೆಂಟಲ್ ಆಕ್ಟರ್ ಆಗಿ ನಾನು ಅವ್ರ ಪ್ರಾಜೆಕ್ಟಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಲ್ಲಿ ಇಲ್ಲಿ. ಅಂದರೆ ಒಂದು ಕ್ಯಾರೆಕ್ಟರೈಸೇಷನ್ ಮಾಡಿರ್ತಿದ್ವಿ, ಒಂದೇನೋ ಮಾಡ್ತಿದ್ವಿ, ಆ ಪಾತ್ರ ಮಾಡೋರು ಕೈ ಕೊಟ್ಟಾಗ ಅನಿವಾರ್ಯವಾಗಿ ನೀವು ಮಾಡಿಬಿಡಿ ಅಂತ ನಿಲ್ಲಿಸ್ಬಿಡ್ತಿದ್ರು. ಸೊ ಆ ರೀತಿ ಮಾಡಿದ್ದೀನಿ. ಬಿಟ್ಟರೆ ಒಂದು ಪಾತ್ರವಾಗಿ ಇದು ಯಾಕೆ ಅಂತಂದರೆ, ಕಡೆಗೆ ನಮಗೆಲ್ಲೂ ಹಾಗೆ ನೀವು ಈ ಪಾತ್ರ ಬರಿತೀನಿ, ಇದನ್ನು ನೀವು ಮಾಡಬೇಕು ಅಂತಾಗಲಿ, ನಾನಾಗಲಿ ಒಂದು ಪಾತ್ರ ಕೊಡಿ ನನಗೆ ಅಂತಾಗಲಿ ಆಗಲಿಲ್ಲ. ಯಾಕಂದ್ರೆ ನಾನು ಬೇಸಿಕಲಿ ನಾನು ಡೈರೆಕ್ಟರ್ ರೈಟರ್ ಆಗಿರೋದ್ರಿಂದ ಮುಖ್ಯವಾಗಿ ಅದರಲ್ಲಿ ನಾನು ಫೋಕಸ್ ಮಾಡ್ತಿದ್ದೆ. ಬಟ್ ನನ್ನೊಳಗೊಬ್ಬ ಸುಪ್ತವಾಗಿ ಆ್ಯಕ್ಟು ಮಾಡುವಂಥ ಒಂದು ಕಲಾವಿದ ಇದ್ದಾನೆ ಅನ್ನೋದು ನನಗೂ ಇತ್ತು ತುಡಿತ. ಬಟ್ ಆ ರೀತಿ ಆಗಿರಲಿಲ್ಲ. ಒಂದು ಸರ್ತಿ ಅವರು ಒಂದು ಕಥೆ ನಡೀತಾ ಇದೆ ನನ್ನ ತಲೆಯಲ್ಲಿ, ಆ ಕಥೆಯಲ್ಲಿ ನಾವಿಬ್ಬರು ಆ್ಯಕ್ಟ್ ಮಾಡ್ತೀವಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಒಂದು ಹಿಂಟ್ ಕೊಟ್ಟರು ಅಷ್ಟೇ. ಅದಾದಮೇಲೆ 1 ವರ್ಷ ಆದಮೇಲೆ ಕರೆದ್ರು, ಈ ಪಾತ್ರ ನಿಮ್ಮನ್ನು ಕೇಳ್ತಾ ಇದೆ ಅಂತಂದರು. ಯಾವಾಗ ಶೂಟಿಂಗ್ ಅಂದೆ, ಒಂದು 2 ದಿನ ಬಿಟ್ಟು ಹೋಗಬೇಕಾಗತ್ತೆ, ನಡೀರಿ ಹೋಗೋಣ ಅಂತ. ಹೋಗಿದ್ದು ಪಾವಗಡಕ್ಕೆ. ಅದಾದಮೇಲೆ ಈಗೇನು ನೀವು ನೋಡಿದ್ರಿ ತೆರೆ ಮೇಲೆ, ಇದು ಇನ್ನೂ ಇದೆ. ಸಾಕಷ್ಟು ಥ್ರಿಲ್ಲಿಂಗಾಗಿ ಬಂದಿದೆ ಕ್ಯಾರೆಕ್ಟರ್ ಅನ್ನೋದು, ಅದ್ಭುತವಾಗಿ ಬಂದಿದೆ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ. ನನಗೂ ಬಹಳಷ್ಟು ಕುತೂಹಲ ಇದೆ ಅದನ್ನು ನನ್ನ ತೆರೆ ಮೇಲೆ ನೋಡ್ಕೊಳ್ಳೋದಕ್ಕೆ. ಸೊ ಥ್ಯಾಂಕ್ ಯು ಅಂತ ಹೇಳಬೇಕು ಅಂತಂದರೆ ಅದೇ ಹೇಳಿದೆ ನಾನು. ಅವರು ಪಾತ್ರ ಕೊಟ್ಟಿದ್ರೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೆ, ಬಟ್ ಅದು ತಾನಾಗೆ ಬಂದಿರೋವಂಥದ್ದಲ್ಲ. ಸೊ ಹಾಗಾಗಿ ನಾವು ಇದನ್ನು ಮುಂದಕ್ಕೆ ಪ್ರಯಾಣ ಬೆಳೆಸೋಣ. ಸಿನಿಮಾ ಕನಸುಗಳು ನಾವು ಡೇ 1 ಕಂಡದ್ದು ಬಹಳಷ್ಟಿದೆ. ಬಟ್ ಏನಂದರೆ ನಮಗೆ ಸಾಕಷ್ಟು ವಿಷಯಗಳಿದೆ, ಈ ವೇದಿಕೆ ಬೇಡ ಅನಿಸುತ್ತೆ ಅದನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ. ಅವ್ರು ಹೇಳಿದಾಗೆ ನಾವ್ಯಾರೂ ಹೊಸಬರಲ್ಲ. ಸಾಕಷ್ಟು ಕೃಷಿ ಮಾಡಿ ಇವತ್ತು ನಮ್ಮ ಮುಂದೆ ಬೆರಳಿಡ್ದು ಮುಂದೆ ತಂದು ಬಿಟ್ಟಿರೋರು ಇವತ್ತು ಎಲ್ಲೆಲ್ಲೋ ಇದ್ದಾರೆ. ಸೊ ಆ ಥರದ ಒಂದು ವಿಷಯ ಸಿನಿಮಾದಲ್ಲಿ ನೀವು ನೋಡಿರ್ತೀರಿ, ಸಾಕಷ್ಟು ಈಗಿರುತ್ತೆ. ಥ್ಯಾಂಕ್ ಯು. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರವ್ ಆರ್ಯನ್. ಈ ಚಿತ್ರದಲ್ಲಿ ನಾನು ಮಿಲ್ಕಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಕ್ಯಾರೆಕ್ಟರ್ ಹೆಸರಿಗೆ ಮಾತ್ರ ಮಿಲ್ಕಿ, ಬಟ್ ಮಾಡೋ ಕೆಲಸ ಎಲ್ಲ ಹೆವಿ ಡರ್ಟಿ. ಈ ಕ್ಯಾರೆಕ್ಟರ್ ಮಾತಾಡೋ ಸ್ಟೈಲು ಡಿಫ್ರೆಂಟ್ ಆಗಿರುತ್ತೆ. ಅವ್ನು ನಗಾಡೋದಂತೂ ಕೇಳೋಕ್ಕೆ ಆಗಲ್ಲ, ಆ ಥರ ಇರುತ್ತೆ. ನಗೋ ಸ್ಟೈಲು ಆ ಥರ ಒಂದು ಡಿಫ್ರೆಂಟು. ಈ ಕಡೆ ರೌಡಿ ಅಂದರೆ ರೌಡಿನೂ ಅಲ್ಲ, ಆ ಕಡೆ ನಾರ್ಮಲ್ ವ್ಯಕ್ತಿ ಅಂದರೆ ನಾರ್ಮಲ್ ವ್ಯಕ್ತಿನೂ ಅಲ್ಲ. ಓವರ್ ಆಲ್ ಹೆವಿ ಸೈಕಿಕ್ಕು ಅಬ್ನಾರ್ಮಲ್ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಹುಡುಕಿ ನನಗೆ ಆ ಕ್ಯಾರೆಕ್ಟರ್ ಸರಿಯಾಗಿ ಕೊಟ್ಟರು ಅಂತ ಅವರೇ ಆನ್ಸರ್ ಮಾಡಬೇಕು. ಬೈ ದ ವೇ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನ್ನ ಪರ್ಫಾರ್ಮೆನ್ಸು ನೀವುಗಳು ನೋಡಿ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಲೇಡಿ ರೌಡಿ ಎಲ್ಲ ಮೀಡಿಯಾ ಪಾರ್ಟ್ನರ್ಸ್ಗೂ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನನ್ನ ಹೆಸರು ಅಶ್ವಿತಾ ಅಂತ. ನಾನು ರಿಯಲ್ ಲೈಫಲ್ಲಿ ಯಾವ ಥರ ಇದ್ದೀನಿ, ಒಂದು ಸ್ವಲ್ಪ ಡಾನ್ ರೌಡಿ ಆ ಥರ ಕೈಂಡು ಅದೇ ರೋಲ್ ನನಗೆ ಇಲ್ಲಿ ಸಿಕ್ಕಿದೆ. ನೀವೆಲ್ಲರೂ ಹೆಣ್ಮಕ್ಳನ್ನ ಅಡುಗೆ ಮನೆಗೆ ಸೀಮಿತ ಮಾಡಿಬಿಟ್ಟಿರ್ತೀರ. ಇದರಲ್ಲಿ ಅದಕ್ಕಿಂತ ಡಿಫ್ರೆಂಟಾಗಿ ನನ್ನ ಕ್ಯಾರೆಕ್ಟರ್ ಇದೆ. ಲೈಕ್ ಇಂಡಸ್ಟ್ರಿಯಲ್ಲಿ ಯಾರೂ ಮಾಡಿಲ್ಲ ಅನಿಸುತ್ತೆ. ಆ ಥರ ಒಂದು ಅದ್ಭುತವಾದ ಪಾತ್ರ ನಾನು ನಿಭಾಯಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅರವಿಂದ್ ಸರ್. ಥ್ಯಾಂಕ್ ಯು ಎವ್ರಿವನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದನ್ ನಾಗರಾಜ್ ಅಂತ, ಹಾಸನ ಬೇಲೂರಿನವರು.
ಈ ಚಿತ್ರದಲ್ಲಿ ನಾನು ಕ್ಯಾಟ್ರಿಂಗ್ ಗಿರಿ ಅನ್ನೋ ಒಂದು ಪಾತ್ರವನ್ನು ಮಾಡಿದ್ದೀನಿ. ತುಂಬ ಅದ್ಭುತವಾಗಿದೆ. ನಮ್ಮ ಅರವಿಂದ್ ಸರ್ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಅವ್ರಿಗೂ ನಿರ್ಮಾಪಕರಿಗೂ ಹೊಂದಿಸ್ತೀನಿ. ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರ ಎಲ್ರಿಗೂ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೇಳಬೇಕು ಅಂತ ಹೇಳಿದ್ರೆ, ನನ್ನ ಮತ್ತು ಅರವಿಂದ್ ಸರ್ ಜರ್ನಿ ಸುಮಾರು ವರ್ಷದ್ದು. ಹಾಗೇ ನಾನು ತುಂಬ ಎದೆ ತಟ್ಕೊಂಡು ಹೇಳ್ತೀನಿ, ನಾವು ಈ ಸಿನಿಮಾನ ಕಷ್ಟಪಟ್ಕೊಂಡು ಮಾಡಿಲ್ಲ ಸರ್. ಕಷ್ಟ ಎಲ್ಲರೂ ಪಡ್ತಾರೆ, ನಿಜವಾಗ್ಲೂ ಜಿದ್ದಿಂದ ಮಾಡಿದ್ದೀವಿ, ಗ್ರೆಜ್ಜಿಂದ ಮಾಡಿದ್ದೀವಿ, ಹಠದಿಂದನೇ ಮಾಡಿದ್ದೀವಿ. ಹುಲಿ ಹಸ್ದಾಗ ಅಥವಾ ಪೆಟ್ಟು ಬಿದ್ದಾಗ ಸಿಕ್ಕಾಪಟ್ಟೆ ಡೇಂಜರ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಇರೋರು ಎಲ್ಲರೂ ಹಸ್ದಿರೋರೆ, ಪೆಟ್ಟು ತಿಂದಿರೋರೆ, ಅಂದರೆ ಡಬಲ್ ಡೇಂಜರ್. ಸೊ ಈ ಚಿತ್ರದಲ್ಲಿ ಮಾಡಿರೋ ಪಾತ್ರ ಬ್ಯಾಂಕಾಕ್ ಬುಜ್ಜಿ ಅಂತ, ಬಿಂದಾಸ್ ಕ್ಯಾರೆಕ್ಟರ್ ಅದು. ಅಫ್ಕೋರ್ಸ್ ಯಾವಾಗ ಅಂದರೆ ಅವ್ರ ಜೊತೆ ನಾನು 2 ಸಿನಿಮಾ ಮಾಡಿದ್ದೀನಿ, ಒಂದು ಸೀರಿಯಲ್ ಮಾಡಿದ್ದೀನಿ. ಇವನ್ ಯಾವ ಥರ ಕೊಟ್ಟರೆ ಈ ಪಾತ್ರ ನಿಭಾಯಿಸೋಣ ಚೆನ್ನಾಗಿ ಗೊತ್ತು. ಅಂದರೆ ಒಂದು ವೇವ್ ಲೆಂತ್, ಒಂದು ಬಾಂಡಿಂಗ್ ಇರುತ್ತೆ ಒಬ್ಬ ಡೈರೆಕ್ಟ್ರು ಮತ್ತು ಆ್ಯಕ್ಟ್ರಿಗೆ. ಸೊ ನನ್ನ ಬಗ್ಗೆ ಅವ್ರು ಚೆನ್ನಾಗಿ ಗೊತ್ತಿದ್ದು ಆ ಪಾತ್ರನ ಹಾಗೆ ಸೃಷ್ಟಿ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದನ್ನು ರೀಚ್ ಮಾಡೋಕೆ ನಾನು ಪ್ರಯತ್ನ ಪಡ್ತೀನಿ, ಬಟ್ ಎಫರ್ಟ್ ಹಾಕಿರ್ತೀನಿ, ಅದು ಸರ್ ಹೇಳಬೇಕು. ಸೊ ದಯವಿಟ್ಟು ನಾನು ಈ ದಯವಿಟ್ಟು ಪದನೂ ಬಳಸಲ್ಲ, ಬಿಕಾಸ್ ಸಿನಿಮಾ ಅಂದರೆ ಸಿನಿಮಾ, ಬಿಕಾಸ್ ನಮ್ದೇನು ಹೀರೋ ಸೆಂಟ್ರಿಕ್ ಸಿನಿಮಾ ಅಲ್ಲ. ಇಲ್ಲಿರೋರು ಪ್ರತಿಯೊಬ್ಬರು ಹೀರೋಗಳೇ, ಕಂಟೆಂಟೇ ಹೀರೋ. ಸೊ ಇವತ್ತು ನಡೀತಾ ಇರೋದು ಕಂಟೆಂಟೇ. ಆ ಕಂಟೆಂಟ್ ಏನು ಬೇಕಿದೆಯೋ, ಅಂದರೆ ಸಿನಿಮಾ ಇಂಡಸ್ಟ್ರಿ ಏನು ಬೇಕಿದೆಯೋ ಅದೆಲ್ಲ ಇದರಲ್ಲಿದೆ. ನೋಡಿ, ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೇರಿದಂಥ ಎಲ್ಲ ಗಣ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಹೆಸರು ಸುಜಿತ್ ಶೆಟ್ಟಿ. ನಾನೊಬ್ಬ ನಟ, ಒಬ್ಬ ಸಿನಿಮಾ ಪ್ರೇಮಿ. ಆ್ಯಂಡ್ ಇವತ್ತು ಈ ಒಂದು ವೇದಿಕೆಯಲ್ಲಿ ಒಂದು ವಿಶೇಷ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ನಮ್ಮ ಡೈರೆಕ್ಟರ್ ಅರವಿಂದ್ ಸರ್ ಅವರಿಗೆ. ಇದು ನನ್ನ 2ನೇ ಸಿನಿಮಾ ಅವ್ರ ಜೊತೆ. ಮೊದಲನೇ ಸಿನಿಮಾದಲ್ಲಿ ನಾನೊಂದು 5 ನಿಮಿಷದ ಪಾತ್ರ ಮಾಡಿದರೂ ಕೂಡ ದೊಡ್ಡ ಪರದೆಯಲ್ಲಿ ನನ್ನ ಹೆಸರು ಹಾಕಿರುವಂಥ ಮೊದಲನೇ ಡೈರೆಕ್ಟರ್. ಸೊ ಆಲ್ವೇಸ್ ಗ್ರೇಟ್ಫುಲ್ ಟು ಯು ಸರ್. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ನನ್ನ ಮೇಲೆ ನಂಬಿಕೆ ಇಟ್ಟು ಕಂಟ್ರಿ ಮೇಡ್ ಪಾರ್ಟ್ 2 ಅಲ್ಲಿ ಒಂದು ವಿಭಿನ್ನ ಪಾತ್ರ ಕೊಟ್ಟಿದ್ದಾರೆ, ಪಾಂಬು ಅಂತ. ಸೊ ಈ ಪಾತ್ರ ವೆರಿ ಚಾಲೆಂಜಿಂಗ್ ಆ್ಯಂಡ್ ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಈ ಪ್ರಾಜೆಕ್ಟ್ ಇನ್ನೊಂದು ವಿಶೇಷತೆ ಏನಂದರೆ, ನಮ್ಮ ಲೊಕೇಶನ್ ಪಾವಗಡ ಊರು. ಸರ್ ಹೇಳ್ದಂಗೆ ನನಗೂ ಕೂಡ ಪಾವಗಡ ಊರು ತುಂಬ ಸ್ಪೆಷಲ್ ಆಗಿದೆ. ಪರ್ಸ್ನಲಿ ಹೇಳಬೇಕಂದ್ರೆ ಅಲ್ಲಿ ಇರೋ ಎನರ್ಜಿ, ಅಲ್ಲಿರೋ ಅಟ್ಮಾಸ್ಫಿಯರ್ ಈ ಕ್ಯಾರೆಕ್ಟರ್ಗೆ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತು. ಆ್ಯಂಡ್ ಆಲ್ಸೋ ಪಾವಗಡ ಜನರು, ಅವ್ರ ಬಗ್ಗೆ ತುಂಬ ವಾರ್ಮ್, ಸಪೋರ್ಟಿವ್ ಆ್ಯಂಡ್ ಕೈಂಡ್ ಪೀಪಲ್. ನಮ್ಮ ಶೂಟಿಂಗ್ ಸ್ಮೂತಾಗಿ ಕಂಪ್ಲೀಟ್ ಆಗೋಕ್ಕೆ ಅವ್ರದ್ದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಆ್ಯಂಡ್ ಎಂಟೈರ್ ಟೀಮ್ ಅಂತೂ ಅಗ್ರಿ ಆಗುತ್ತೆ ಈ ಮಾತಲ್ಲಿ. ಶ್ರೀನಾಥ್ ಸರ್ ಆಗಲಿ, ಮಂಜುನಾಥ್ ಸರ್ ಆಗಲಿ, ಶಫಿ ಬಾಯ್ ಆಗಲಿ, ಎಲ್ಲರೂ, ಐ ಮೀನ್ ಎಂಟೈರ್ ಪಾವಗಡ ಜನತೆ, ಬಿಗ್ ಥ್ಯಾಂಕ್ ಯು ಟು ಎವ್ರಿ ಒನ್. ಆ್ಯಂಡ್ ಈ ಒಂದು ಪ್ರಾಜೆಕ್ಟ್ ನನಗೆ ವೆರಿ ಸ್ಪೆಷಲ್ ಅಗೇನ್. ಆ್ಯಂಡ್ ಈ ಒಂದು ಸಿನಿಮಾ ನಿಮ್ಮ ಮುಂದೆ ಬರ್ತಿದೆ, ಅದೊಂದೇ ಒಂದು ಸಂತೋಷ ಆ್ಯಂಡ್ ಅದೊಂದು ಹೆಮ್ಮೆಯ ವಿಷಯ. ಮತ್ತೊಮ್ಮೆ ಅರವಿಂದ್ ಸರ್ ಅವರಿಗೆ ಮತ್ತು ಸಂಪೂರ್ಣ ತಂಡಕ್ಕೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಬಂದಿರುವಂಥ ಇರಲಿ ಆ ಗಣ್ಯರಿಗೆ ಧನ್ಯವಾದಗಳು. ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತ. ನನ್ನ ಪಾತ್ರ ಹೆಸರು ಬಂದು ಪಿಂಡ ಅಂತ. ಏನು ಪಾತ್ರದ ಹೆಸರು ಅಂತ? ನನ್ನ ಪಾತ್ರ ಹೆಸರು ಪಿಂಡ. ನನಗೆ ಅವಕಾಶ ಮಾಡಿಕೊಟ್ಟಿದ್ದ ಡೈರೆಕ್ಟ್ರು ಹಾಗೂ ನಮ್ಮ ಅಲ್ಟಿಮೇಟ್ ಶಿವ್ ಸರ್, ಅವ್ರಿಗೆ ಧನ್ಯವಾದಗಳು. ಇನ್ನೂ ಇದ್ದಾರೆ, ಬಂದಿಲ್ಲ. 8ನೇ ರೀಲ್ ಅವ್ರು ಬಂದಿಲ್ಲ. ಕಂಟ್ರಿ ಮೇಡ್ ಭಾಗ 2 ಸಿನಿಮಾ ಮಾಡಿರೋ ವಿಚಾರಕ್ಕೆ ಉದ್ದೇಶ ಈ ಒಂದು ಚರ್ಚೆ ಆಗ್ಬೇಕಾದ್ರೆ ಆ್ಯಕ್ಚುಲಿ ಅವ್ರು ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾ ಇದ್ರು. ಅಂದರೆ ಇವತ್ತಿನ ಉದ್ಯಮದ ಪರಿಸ್ಥಿತಿ ಮತ್ತು ಸಿನಿಮಾ ಮಾಡುವಿಕೆಯ ಪರಿಸ್ಥಿತಿ ಹೆಂಗಿದೆ ಅಂತ. ಈ ಸಿನಿಮಾ ಅಂದರೆ ಸಿನಿಮಾ ಮಾಡೋದು ಬರೀ ದುಡ್ಡಿಂದ ಅಲ್ಲ, ಬರೀ ದುಡ್ಡಿಂದನೇ ಸಿನಿಮಾ ಆಗೋದಿಲ್ಲ. ಹಂಗನ್ಬಿಟ್ಟು ದುಡ್ಡಿಲ್ಲದೆ ಸಿನಿಮಾ ಮಾಡೋಕ್ಕೆ ಆಗಲ್ಲ. ಈ ಥರದೊಂದು ಚರ್ಚೆ ಆಗ್ತಿತ್ತು. ಆ ಚರ್ಚೆ ಆಗ್ಬೇಕಾದ್ರೆ ಅವ್ರು ತುಂಬ ವಿಷಯಗಳನ್ನ ಹೇಳ್ತಾ ಇದ್ರು ಇವತ್ತಿನ ಪರಿಸ್ಥಿತಿಗೆ, ಇವತ್ತಿನ ಉದ್ಯಮಕ್ಕೆ, ಮತ್ತು ಅವರು ವೈಯಕ್ತಿಕ ಒಂದು ಸಿನಿಮಾ ಜರ್ನಿ ವಿಚಾರಕ್ಕೂ ಕೂಡ. ಸೊ ಅದಕ್ಕೇ ನಾನು ಹೇಳಿದೆ ಇದು ಸತ್ಯ. ಮತ್ತು ಇನ್ನೊಂದೇನೆಂದರೆ ಇವ್ರದ್ದು ಉದ್ದೇಶ ಚೆನ್ನಾಗಿದೆ. ಸಿನಿಮಾನ ಪ್ರಮೋಟ್ ಮಾಡೋದಾಗಲಿ ಅಥವಾ ಒಂದು ಸಣ್ಣ ಬೂಸ್ಟಿಂಗಿಂದ ಹಿಡಿದು ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಅದು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅವ್ರ ಸಾಂಗ್ನ ಅಥವಾ ಕಂಟೆಂಟ್ನ ಸರ್ ಆರ್ಗ್ಯಾನಿಕ್ ಆಗಿ ಆಗಬೇಕು. 10 ವ್ಯೂಸ್ ಬರುತ್ತಾ, ಒಬ್ಬರೇ ಕಮೆಂಟ್ ಆಗ್ತಾರಾ ಪರವಾಗಿಲ್ಲ, ಥಿಯೇಟ್ರಿಗೆ ಒಬ್ಬರೇ ಬರ್ತಾರಾ ಪರವಾಗಿಲ್ಲ, ಒಬ್ಬರು ಬಂದು ನೋಡಲಿ. ಅಂದರೆ ಅಷ್ಟು ಕ್ಲಾರಿಟಿ ಇದೆ. ಒಂದಷ್ಟು ಇನ್ಆರ್ಗ್ಯಾನಿಕ್ ಆಗ್ತಾ ಇರುವಂತಹ ಉದ್ಯಮದ ಪರಿಸ್ಥಿತಿಯಲ್ಲಿ ನಾವು ಆರ್ಗ್ಯಾನಿಕ್ ಆಗೇ ಹೋಗ್ತೀವಿ, ಅದು ಏನಾಗುತ್ತೋ ಆಗಲಿ ಅಂತ. ಸೊ ಇದಕ್ಕೆ ಇಡೀ ತಂಡ ಕೈ ಜೋಡಿಸಿದೆ. ಇಡೀ ತಂಡ ಆ ಸಿನಿಮಾದ ಹಿಂದೆ ಕೆಲಸ ಮಾಡಿದೆ. ತುಂಬ ವಿಶೇಷ ವಿಚಾರಗಳು, ಇವತ್ತಿಗೆ ಬೇಕಾಗಿರೋ ವಿಷಯಗಳು
ಅದನ್ನೇ ಅವರು ಸತ್ಯ ಮಾತಾಡ್ತೀನಿ ಅಂತ ನಿಮ್ಗೊಂದು ಪತ್ರನೂ ಬರೆದಿದ್ದಾರೆ, ಅದನ್ನೆಲ್ಲ ಕಳಿಸ್ಕೊಟ್ಟಿದೆ. ಸೊ ಈ ಒಂದಷ್ಟು ಸತ್ಯಗಳನ್ನು ನಿಮ್ಮೊಟ್ಟಿಗೆ ಚರ್ಚೆ ಮಾಡಬೇಕು, ಮುಕ್ತವಾಗಿ ಮಾತಾಡಬೇಕು. ನಿಮ್ಮ ಸಲಹೆ ಸೂಚನೆಗಳು ಕೂಡ ಬೇಕಿದೆ ಅವರಿಗೆ. ಸೊ ಇಲ್ಲಿಂದ ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ. ಸೊ ಓವರ್ ಟು ಅರವಿಂದ್ ಕೌಶಿಕ್ ಅವ್ರಿಗೆ. ಸೊ ತಂಡ ನಿಮ್ಮ ಜೊತೆಗೆ ಮಾತಾಡುತ್ತೆ, ಪ್ರಶ್ನೋತ್ತರ, ಪ್ರಶ್ನೆಗಳು, ಉತ್ತರಗಳು. ಮತ್ತೆ ಅದಕ್ಕಿಂತ ಮೊದಲು ಈ ಒಂದು ವಿಷಯನ ನೀವು ಒಂದ್ಸತಿ ಹೇಳ್ಬಿಡಿ ಸರ್. ಹೇಳ್ದ್ನಲ್ಲ ಆಗಲೇ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಅಷ್ಟೆಲ್ಲ ಆದರೂ ಕೂಡ ನೀವು ಬೇರೆ ಒಂದು ಪ್ರೆಸ್ ಮೀಟ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂದರೆ ಇದು ತಮಾಷೆ ಅಲ್ಲ. ಸುಮ್ಮನೆ ಯಾರು ಒಂದು ಪ್ರೆಸ್ ಮೀಟಿಗೆ ಬರೋಲ್ಲ. ಇವತ್ತು ಈ ಡಿಜಿಟಲ್ ಯುಗದಲ್ಲಿ ಎಲ್ಲನೂ ಅಲ್ಲಲ್ಲಿಗೆ ಅವೈಲಬಲ್ ಆಗಿರೋಂಥ ಸಂದರ್ಭದಲ್ಲಿ ಈ ಥರ ಒಂದು ಅಜ್ಜನರನ್ನ ನೀವು ಯಾತಕ್ಕೋಸ್ಕರ ಕೂತು ಕೇಳಬೇಕು ಹೇಳಿ? ಅದಕ್ಕೇನಾದರೂ ಒಂದು ರೀಸನ್ ಇರಬೇಕಲ್ವಾ? ಆ ರೀಸನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ 1.5 ವರ್ಷ ಟೈಮ್ ಆಯಿತು. ಏನು ಮಾಡ್ತಾ ಇರ್ತೀವಿ ಅಂದರೆ, ಇವಾಗ ಸಿಂಪಲ್ ನಾನೊಂದು 2-3 ವಿಚಾರ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಈ ಪ್ರೆಸ್ ಮೀಟ್ ಮಾಡಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ಡೌಟ್ ಇತ್ತು ನನಗೆ. ಏನಕ್ಕೆ ಪ್ರೆಸ್ ಮೀಟ್ ಮಾಡ್ತೀವಿ? ಇಲ್ಲಿವರೆಗೂ ಏನು ದವಾಕಿದ್ದೀವಿ ಅಂತ ಪ್ರೆಸ್ ಮೀಟ್ ಮಾಡ್ತೀವಿ. ನಿಮಗಾದರೂ ಪ್ರೆಸ್ ಮೀಟಿಗೆ ಬರೋದಕ್ಕೆ ಏನು ಇಂಟ್ರೆಸ್ಟ್ ಇರುತ್ತೆ? ಈ ಎಲ್ಲ ಪ್ರಶ್ನೆಗಳು ನನಗಿದ್ದೇ ಇರುತ್ತೆ. ಏನಕ್ಕೆ ಅಂದರೆ, ಯಾರೇ ಆಗಲಿ ಇವತ್ತಿನ ಇನ್ಸ್ಟಾಗ್ರಾಮ್ ಯುಗದಲ್ಲಿ, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಯುಗದಲ್ಲಿ, ಇಫ್ ದೇರ್ ಆರ್ ಸ್ಟಾರ್ಸ್, ದೇರ್ ವಿಲ್ ಬಿ ವ್ಯೂಸ್, ದೇರ್ ವಿಲ್ ಬಿ ಆಲ್ ಕೈಂಡ್ ಆಫ್ ಪ್ರೊಜೆಕ್ಷನ್ ಫಾರ್ ದಟ್. ಅದು ನಾನು ಅಷ್ಟೇ. 15 ನಿಮಿಷ ರಾತ್ರಿ ಮನೆಗೆ ಹೋದ್ಮೇಲೆ ನನ್ನ ಫೇವ್ರೆಟ್ ಸ್ಟಾರ್ ಏನು ಮಾತಾಡಿದ್ರು ಅಂತನೋ, ಅವರ ನೆಕ್ಸ್ಟ್ ಸಿನಿಮಾ ಅಪ್ಡೇಟ್ ಏನು ಅಂತನೋ ನೋಡ್ತೀನಿ. ಹಾಗಾದರೆ ಅವರು ಮಾತ್ರ ಪಿಕ್ಚರ್ಗಳು ಮಾಡಬೇಕಾ? ಬೇರೆ ಯಾರು ಮಾಡೋದೇ ಬೇಡವಾ? ಪ್ರವೀಣ್ ಏನು ಮಾಡೋಣ ಅಂದಾಗ, ಸರ್ ಇದನ್ನು ನನ್ನ ಹತ್ರ ಕುತ್ಕೊಂಡು ನೀವು ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಲೆಟ್ ಅಸ್ ಡೂ ಅ ಪ್ರೆಸ್ ಮೀಟ್ ಅಂತ ಅವ್ರು ಹೇಳಿದ್ದಕ್ಕೆ, ಅವ್ರು ಧೈರ್ಯ ಕೊಟ್ಟಿದ್ದಕ್ಕೆ ಮಾತ್ರನೇ ಈ ಪ್ರೆಸ್ ಮೀಟ್ ನಡೀತಿರೋದು. ಸರಿ ಆಯಿತು ಪ್ರವೀಣ್, ನಾನು ಮಾತಾಡಬೇಕು ಆವತ್ತು, ನಾನು ಐ ವಾಂಟ್ ಟು ಶೇರ್ ಅ ಫ್ಯೂ ಥಿಂಗ್ಸ್ ಅಂತ ನಾನು ಹೇಳಿದೆ. ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ಸಿನಿಮಾ ಪ್ರೆಸ್ ಮೀಟಲ್ಲಿ, ನಾನು ಒಂದು 5-6 ಸಿನಿಮಾಗಳ ಪ್ರೆಸ್ ಮೀಟ್ ನಾನು ಅಟೆಂಡ್ ಮಾಡೋದ್ರ ಬಿಟ್ಟು ನಾನು ಯಾವತ್ತೂ ಆ ಥರ ಮಾತಾಡಿಲ್ಲ. ಯೂಶಲಿ ಒಂದು ಮಾತು ಹೇಳ್ತಾ ಇರ್ತೀವಿ, ನಮ್ಮ ನಿರ್ಮಾಪಕರು ನಮ್ಗೆ ಏನು ಬೇಕೋ ಕೊಟ್ಟರು, ನಾವು ಕೇಳಿದ್ದನ್ನೆಲ್ಲ ಕೊಟ್ಟರು, ನಮ್ಮನ್ನ ಮಕ್ಕಳ ಥರ ನೋಡಿಕೊಂಡ್ರು, ನಾವೆಲ್ಲ ಫ್ಯಾಮಿಲಿ ಥರ ಇದ್ವಿ, ಅಯ್ಯೋ ನಮಗೇನು ಕೊರತೆನೇ ಮಾಡಿಲ್ಲ ಅಂತ. ನಮ್ಮ ತಾಯಣೆಗೂ ಈ ಸಿನಿಮಾದಲ್ಲಿ ಅದೇನೂ ಆಗಿಲ್ಲ. ಯಾಕೆಂದರೆ ನಮ್ಮ ಸಿನಿಮಾದಲ್ಲಿ ನಿರ್ಮಾಪಕರೇ ಇರಲಿಲ್ಲ. ಇದು ಬರೀ ಒಂದು ಟೆಕ್ನಿಷಿಯನ್ಗಳ ಸಂತೆ. ನಮ್ಮ ಕುಲ್ದೀಪ್ ಅವ್ರು ಹೇಳ್ದಂಗೆ ಹಸಿವಿರೋ ಆರ್ಟಿಸ್ಟ್ಗಳ ಸಂತೆ. ಇಲ್ಲಿ ಯಾರೋ ಒಬ್ಬರು ಅವ್ರ ಜೇಬಿಂದ ದುಡ್ಡು ಹಾಕಿದ್ರೇ ಸಿನಿಮಾ ಮಾಡ್ತೀನಿ ಅನ್ನೋ ಔದಾರ್ಯಕ್ಕೋ ಅಥವಾ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ನಮ್ಮನ್ನು ಶೋಕೇಸ್ ಮಾಡ್ಕೋಬೇಕು ಅನ್ನೋ ಉಪಚಾರಕ್ಕೋ ಮಾಡಿರೋ ಸಿನಿಮಾ ಇದಲ್ಲ. ನನಗೆ ಯಾವಾಗಲೂ ಕಾಡ್ತಾ ಇರೋದು, ಇಲ್ಲಿರೋಂಥ 4 ಜನ ಆ್ಯಕ್ಟರ್ಗಳು ಇದಕ್ಕೆ ಬರೀ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಇಲ್ಲಿ ಕೂರಿಸಿದ್ದೀನಿ ಅಷ್ಟೇ. ಎಲ್ಲರೂ ಕೂತ್ಕೊಂಡ್ರೆ ದೊಡ್ಡ ಇದಾಗತ್ತೆ ಅನ್ನೋ ಕಾರಣಕ್ಕೆ. ಸರ್ ಕುಲ್ದೀಪ್ ನಾನೊಂದು 20 ವರ್ಷದಿಂದ ನೋಡಿದ್ದೀನಿ, ಎಷ್ಟೋ ಸಿನಿಮಾಗಳಲ್ಲಿ ನೋಡಿದ್ದೀನಿ. ನನ್ನ ಜೊತೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಯಾವಾಗಲೂ ಅನಿಸುತ್ತೆ ಎಂಥ ಅದ್ಭುತ ನಟ ಅಂತ. ಆದರೆ ನನಗೆ, ನಮ್ಮ ಮನೆಯವ್ರಿಗೆ, 4 ಜನಕ್ಕೆ, ನಮ್ಮ ಫ್ರೆಂಡ್ಸು, ನಮ್ಮ ಏರಿಯಾನಲ್ಲಿ ಟೀ ಕುಡಿದ್ರೆ ಅದು ಅನ್ನಿಸ್ಬಿಟ್ರೆ ಸಾಲದು. ಸೊ ಇವಾಗ ಕುಲ್ದೀಪ್ ಏನು ಮಾಡ್ತಾರೆ, ಹೆಂಗೆ ಅವ್ರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ? ಈಸ್ ಅನ್ ಆ್ಯಕ್ಟರ್. ಅವ್ರಿಗೇನಿರುತ್ತೆ, ಯಾರೋ ಒಬ್ರು ನಿರ್ದೇಶಕರ ಹತ್ರ ಹೋಗ್ತಾರೆ, ಅವ್ರಿಗೊಂದು ಫೋಟೋ ಕೊಡ್ತಾರೆ, ಅಥವಾ ನಾನೊಂದು ಸಿನಿಮಾ ಮಾಡ್ತೀನಿ ಸರ್, ಇದರಲ್ಲಿ ನನಗೊಂದು ಚಾನ್ಸ್ ಕೊಡಿ ಅಂತಾರೆ. ನಿರ್ಮಾಪಕರು ಒಪ್ಪಬೇಕು, ನಿರ್ದೇಶಕ ಏನಕ್ಕೆ ಒಪ್ತಾರೆ ಸರ್? ಕುಲ್ದೀಪ್ ಅವ್ರನ್ನ ಹಾಕೊಳ್ಳೋದಕ್ಕೆ ಏನಕ್ಕೆ ಒಪ್ತಾರೆ ಯಾರಾದರೂ? ಇವತ್ತು ಒಪ್ಪಲ್ಲ ಸರ್. ಯಾವ್ಯಾವ ಸಿನಿಮಾದಲ್ಲಿ ಮಾಡಿದ್ದಾರೆ, ಇವರಿಂದ ಏನೇನು ಹಿಟ್ಗಳು ಬಂದಿದೆ, ಇವ್ರ ಮಾರ್ಕೆಟ್ ವ್ಯಾಲ್ಯೂ ಏನು ಅಂತ ನೋಡಿಕೊಂಡು ಅವ್ರ ಬಜೆಟ್ಗೆ ತೂಗಿದ್ರೆ ಮಾತ್ರನೇ ಅವ್ರಿಗೆ ಸಿನಿಮಾ ಸಿಗುತ್ತೆ. ಆಮೇಲೆ ಅವ್ರಿಗೆ ಸಿಗೋ ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂದರೆ, ಅವ್ರು ಇದೀನೋ ಇಲ್ವೋ ಅಂತ ಥಿಯೇಟ್ರಿಗೆ ಹೋಗಿ ನೋಡೋವರೆಗೂ ಗೊತ್ತಿರಲ್ಲ ವೆದರ್ ಹೀ ಇಸ್ ದೇರ್ ಅಂತ. ಬಟ್ ಡಸ್ ದಟ್ ಮೀನ್ ದಟ್ ಹಿ ಡಸ್ ನಾಟ್ ಹ್ಯಾವ್ ಟ್ಯಾಲೆಂಟ್? ಇಲ್ಲ, ನನಗೆ ಗೊತ್ತು ಅವ್ರ ಟ್ಯಾಲೆಂಟ್ ಏನು ಅಂತ ಈ ಪಿಕ್ಚರಲ್ಲಿ ನೋಡ್ತೀರಾ, ದಟ್ಸ್ ಆಲ್. ಸೊ ಇದೇ ಥರ ಅದು ಕುಲ್ದೀಪ್ ಆಗಿರ್ಬೋದು. ಇನ್ನೊಂದು ಈ ಹುಡುಗನ ಬಗ್ಗೆ ಹೇಳ್ತೀನಿ. ಮಜ್ಜಿಗೆ ಅಂತ ಒಂದು ಪಾತ್ರ ಮಾಡಿದ್ದಾರೆ, ರಾಘವ್ ರಾಮ್ ಅಂತ. ಈ ಸಿನಿಮಾಗೆ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ಆಲ್ಸೋ. ಇವ್ರ ಏಜ್ 28 ವರ್ಷ. ಯಾವುದು ಯೂಶಲಿ ಅಂದರೆ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಬೆಂಗಳೂರಲ್ಲಿ ಒಂದು 10-15 ವರ್ಷ ಆಗಿದೆ, ಸೆಟ್ಲ್ ಆಗಿದ್ದಾರೆ. ಎಲ್ಲೋ ಅಲ್ಲಿಂದ ಏನೋ ದುಡ್ಡು ಸಿಕ್ಬಿಡ್ತು, ತೊಗೊಂಬಂದ್ಬಿಟ್ಟು ಇಲ್ಲಿ ಪಿಕ್ಚರ್ ಮಾಡ್ಬಿಡ್ತೀನಿ ಅನ್ನೋ ಥರ ಬಂದವರಲ್ಲ. ಎಷ್ಟು ಕ್ಲಾರಿಟಿ ಇದೆ ಅಂದರೆ, ಸರ್ ನನಗೆ ಆ್ಯಕ್ಟಿಂಗ್ ಬರುತ್ತೆ ಸರ್, ನಾನು ಯಾವುದೋ ಒಂದು 4-5 ಸಿನಿಮಾಗಳಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿದ್ದೀನಿ ಸರ್. ಆದರೆ ನಾನು ಹೆಂಗೆ ಹೋಗ್ಬಿಟ್ಟು ಒಬ್ಬ ಪ್ರೊಡ್ಯೂಸರ್ಗೆ, ಒಬ್ಬ ಡೈರೆಕ್ಟರ್ಗೆ ಹೇಳಿ ಸರ್ ನಾನು ಹಾಕೊಂಡೊಂದು ಸೀನ್ ಬರೀರಿ, ನಾನು ಹಾಕೊಂಡೊಂದು ಸಿನಿಮಾ ಹೋಗಲ್ಲೇ ಅಂತಾರೆ. ಏನಕ್ಕೆ ಅಂದರೆ ಈ ಫೇಸ್ಗಿರೋ ವ್ಯಾಲ್ಯೂ ಅಲ್ಲ, ಅಥವಾ ಈ ಟ್ಯಾಲೆಂಟ್ ಅನ್ನೋದಲ್ಲ, ಅವರು ಏನು ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಚಾನ್ಸ್ ಸಿಗುತ್ತೆ. ಇವತ್ತು ಇದೇ ಥರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ರಾಮು, ನನ್ನ ಹುಲಿರಾಯ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂದಂಥವ್ರು. ನಮ್ಮ ಯಾರು ತೇಜಸ್ವಿ ಹರಿದಾಸ್ಗೆ ವಲಸೆ ಬಂದವರೇ ಅನ್ನೋ ಹಾಡಿಗೆ ಹಿ ಗಾಟ್ ಎ ಸ್ಟೇಟ್ ಅವಾರ್ಡ್. ನಾನು ಇವ್ರಿಗೆ ಹೇಳಿದ್ದೆ, ಗುರು ಅದೊಂದು ಸಿನಿಮಾದ ವಲಸೆ ಬಂದವರೇ ಹಾಡು, ಆಮೇಲೆ ಹೇ ಹುಡುಗಿ ಹಾಡು, ಅದೆಷ್ಟೋ ವ್ಯೂಸ್ ಹೋಗಿ ಗಣೇಶ್ ಕಾರಂತ್ ಹಾಡಿದ ಹಾಡು, ಇಟ್ ಬಿಕೇಮ್ ಎ ಸೂಪರ್ ಹಿಟ್ ಆ ಟೈಮ್ಗೆ 2018-19. ಬಟ್ ಪಬ್ಲಿಕ್ ಮೆಮೊರಿ ಈಸ್ ವೆರಿ ಶಾರ್ಟ್ ಅಂತೀವಲ್ಲ. ಇವತ್ತು ಅರ್ಜುನ್ ರಾಮು ಅಂದರೆ ಮತ್ತೆ ಕರೆಕ್ಟ್ ಅದೇ ಹುಲಿರಾಯ ಮಾಡಿದ್ರಲ್ಲ, ಹೌದಲ್ಲ, ಕರೆಕ್ಟ್ ಚೆನ್ನಾಗಿತ್ತು ಅಂತಾರೆ.
ಮಧ್ಯದಲ್ಲಿ ರಕ್ಷಿತ್ ಶೆಟ್ಟಿ ಅವ್ರದ್ದು ಒಂದು ಸಿನಿಮಾ ಬ್ಯಾಚುಲರ್ ಪಾರ್ಟಿ ಅಂತ ಮಾಡಿದ್ರು. ನಾನು ಇವ್ರ ಹತ್ರ ಏನಕ್ಕೆ ಅರ್ಜುನ್ ಜನ್ಯ ನನ್ನ ಭಾಳ ಕ್ಲೋಸ್ ಫ್ರೆಂಡ್. ಇಫ್ ಐ ಕಾಲ್ ಹಿಮ್ ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಮಾಡ್ತಾರೆ, ಯಾರೇ ಆಗಿರ್ಬೋದು. ನಮ್ಗೆ ಇಂಡಸ್ಟ್ರಿನಲ್ಲಿ ಇವತ್ತು ನಾವು ಸಿನಿಮಾಗಳು ಮಾಡ್ತಾ ಇದ್ದೀವಿ, ಇನ್ನೊಂದು ಸರ್ ಬನ್ನಿ ಅಂದರೆ ಮಾಡ್ತಾರೆ. ವೈ ಡಿಡ್ ಐ ಚೂಸ್ ಅರ್ಜುನ್ ರಾಮು ಅಂದರೆ ಅವ್ರಿಗೆ ಸಿನಿಮಾ ಬಗ್ಗೆ ಇರುವಂಥ ಒಂದು ಏನಂತಾರೆ ಅವಗಾಹನೆ, ಸೌಂಡ್ ಅಂದರೆ ಏನು, ಇದಕ್ಕೆ ಅವ್ರು ಮಾಡಿರೋಂಥ ಶ್ರದ್ಧೆ. ನಾನು ಏನೋ ಒಂದು ಸುಮ್ಮನೆ ಒಂದು ಮ್ಯೂಸಿಕ್ ಕೊಟ್ಬಿಡಿ ಅಂತ ಕೇಳಲಿಲ್ಲ ಇವ್ರನ್ನ. ಈ ಥರ ಟೆಕ್ನಿಷಿಯನ್ಗಳ ದಂಡು. ನನ್ನ ಪಕ್ಕದಲ್ಲಿ ಕೂತಿರೋರು ದ್ವಾರ್ಕೀಶ್ ಅವರ ಮಗ ಅಭಿಲಾಷ್ ದ್ವಾರ್ಕೀಶ್. ಒಂದು ಲೆಗಸಿ ಕರ್ನಾಟಕದಲ್ಲಿ ಯಾವತ್ತೋ ಒಂದು ಅದು ಎಲ್ಲರೂ ಹೇಳಿರ್ತಾರೆ, ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡಲ್ಲ. ಆ್ಯಸ್ ಅ ಫಿಲ್ಮ್ ಮೇಕರ್ ಆಫ್ರಿಕಾದಲ್ಲಿ ಶೀಲಾ, ಆಮೇಲೆ ಸುಮಾರಷ್ಟು ಅವ್ರು ಮಾಡಿರೋ ಸಿನಿಮಾಗಳು, ಅವ್ರ ಲೆಗಸಿ. ನಾನು ಅಭಿಸರ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ. ಇವ್ರಿಗೆ ಟ್ಯಾಲೆಂಟ್ ಇಲ್ವಾ ಸರ್? 25 ವರ್ಷದ ಹಿಂದೆ ಹೃದಯ ಕಳ್ಳರು ಮಾಡಿದ್ರು, ಆಮೇಲೆ ಅರ್ಧಂಬರ್ಧ ಪ್ರೇಮ ಕಥೆ ಮಾಡಿದ್ರು. ಈಗ ಅಭಿಲಾಷ್ ಸರ್ ಇವಾಗ ಅರವಿಂದ್ ಸರ್ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂದಾಗ ಬನ್ನಿ ಸರ್ ಮಾಡೋಣ ಅಂತ ಜೋಕರ್ ಜಾನಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನನಗೆ ದ್ವಾರಕೀಶ್ ಸರ್ ಕಾಣಿಸ್ತಾರೆ ಅದರಲ್ಲಿ. ನಾನು ಇನ್ಫ್ಯಾಕ್ಟ್ ಅವ್ರಿಗೆ ಹೇಳಿದ್ದೆ, ಸರ್ ದಯವಿಟ್ಟು ಈ ಸಿನಿಮಾಗೋಸ್ಕರ ಯು ಹ್ಯಾವ್ ಟು ಬಿ ಇನ್ ದಟ್ ಲುಕ್ ಅಂತ. 45 ದಿವಸ ಓವರ್ ಅ ಪೀರಿಯಡ್ ಆಫ್ 2 or 3 ಶೆಡ್ಯೂಲ್ಸ್ ಅದೇ ಥರ ಮೇಂಟೈನ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದ್ರು. ಇವಾಗ ಅಭಿಲಾಷ್ ಸರ್ ಟ್ಯಾಲೆಂಟ್ ಇದೆಯೋ ಇಲ್ವೋ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅದು ಬೇರೆ ವಿಚಾರ. ಆದರೆ ಏನಕ್ಕೆ ಇವ್ರುಗಳಿಗೆಲ್ಲ ಇವತ್ತಿಗೂ ಕೂಡ ನಾನು ಇಲ್ಲಿ ಕರೆದು ಸ್ಟೇಜ್ ಮೇಲೆ ನಾವು ವಿ ಆರ್ ಸ್ಪೀಕಿಂಗ್ ಅಬೌಟ್ ಆಲ್ ದಿಸ್ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಲಾನ್ ಇಂಡಿಯಾ ಸಿನಿಮಾ, ಟೆಕ್ನಿಕಲ್ ಸಿನಿಮಾ, ಒಳ್ಳೆ ಪ್ರೊಡ್ಯೂಸರ್ಗಳು, ಒಳ್ಳೆ ಡೈರೆಕ್ಟರ್ಗಳು ಅದ್ಭುತವಾಗಿ ಕನ್ನಡ ಇಂಡಸ್ಟ್ರಿನ ತೊಗೊಂಡು ಹೋಗ್ತಾ ಇದ್ದಾರೆ. ಆದರೆ ನಾನು ದಿನಕ್ಕೊಂದೊಂದು ಕತೆ ಮಾಡುವಂಥ ಕಳ್ಳನ ಮಗ ನಾನು. ನನಗೇನಾಗ್ಬಿಟ್ಟಿದೆ ಅಂದರೆ ಎಷ್ಟೋ ಕತೆಗಳಿದೆ ಹೇಳೋದಕ್ಕೆ, ಮೀಡಿಯಮ್ ಇದೆ. ನಾನೊಂದು 22 ವರ್ಷದ ಹಿಂದೆ ನಾನು ಡಿಜಿಟಲ್ ಬಗಾಡೆ ಅವರು ಹೇಳ್ದಂಗೆ ನಾನು ಡಿಜಿಟಲ್ ಮೀಡಿಯಮ್ನ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಅಶೋಕ್ ಕಶ್ಯಪ್ ನಾನು ಇವರು ನಮ್ಮ ಏರಿಯಲ್ಲಿ ಒಂದಿನ ಸಿನಿಮಾ ಮಾಡಿದಾಗ ಯಾವುದೋ ಡಿಜಿಟಲ್ ಅಂತೆ ಗುರು, ಇವನು ಯಾವುದೋ TV ಸೀರಿಯಲ್ ಕ್ಯಾಮ್ರಾ ತೊಗೊಂಡು ಮಾಡ್ತಾವನೆ ಅಂದರು. ಆ ಸಿನಿಮಾ ಮುಗಿದು ರಿಲೀಸ್ ಆಗೋ ಟೈಮ್ಗೆ ಹೆಂಗೆ ಮಾಡಿದೆ ಗುರು ಅಂತ ಇಂಡಸ್ಟ್ರಿಯವರೇ ಸುಮಾರು ಜನ ಬಂದು ಕೇಳಿದ್ರು. ಆವತ್ತು ನಮ್ಗೆ ಏನಿತ್ತು ಗೊತ್ತಾ, ಒಂದು ಹಸು, ನನ್ನ ಮಗಂದು ಯಾರಾದರೂ ಒಂದು ಕ್ಯಾಮ್ರಾ ಕೊಟ್ಬಿಟ್ರೆ ಗುರು, 1-2 ಶಾರ್ಟ್ ಫಿಲ್ಮ್ ತೆಗೆದುಬಿಡೋಣ ಗುರು, ಯಾರೋ ಒಬ್ರಿಗೆ ತೋರಿಸ್ಬಿಡೋಣ ಗುರು, ಅವ್ರಿಗೇನೋ ನಾನು ಮಾಡಿರೋವಂಥ ಒಂದು ಸೀನ್ ಇಷ್ಟ ಆಗ್ಬಿಟ್ರೆ ನಂಗೆ ಎಲ್ಲೋ ಒಂದು ಡೈರೆಕ್ಷನ್ ಚಾನ್ಸ್ ಸಿಗುತ್ತೆ. ಅವಾಗ ನಾನು ಆ್ಯಕ್ಟ್ರು ಆಗಿದ್ದೆ, ಆ್ಯಕ್ಟು ಮಾಡ್ತಾ ಇದ್ದೆ, ಯಾರೊಬ್ಬ ಕರೆದುಬಿಡ್ತಾನೆ, ಕಾದೆ. ಐ ವೆಯ್ಟೆಡ್ 2008 ತನಕ ಕಾದೆ. ಆಲ್ಮೋಸ್ಟ್ 2002ರಿಂದ ಯಾರು ಕರೆದುಬಿಟ್ಟು ಇಲ್ಲೊಂದು ಏನೂ ಹಾಕಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಶಾರ್ಟ್ ಫಿಲಮ್ ನಾನೇ ತಕ್ಕೊಂಡು ಅಲ್ಲಿಂದ ನನಗೆ ನಮ್ಮ ಏರಿಯಲ್ಲಿ ಒಂದಿನ ಪ್ರೊಡ್ಯೂಸರ್ ಸಿಕ್ಕಿದ್ದು, ಅಲ್ಲಿಂದ ಆ್ಯಕ್ಟ್ರುಗಳು ಸಿಕ್ಕಿದ್ದು. ನನ್ನ ಮೊದಲನೇ ಸಿನಿಮಾ, 2ನೇ ಸಿನಿಮಾ, 3ನೇ ಸಿನಿಮಾ ಇಲ್ಲಿವರೆಗೂ ಒಬ್ಬರು ನಿರ್ಮಾಪಕರು ಬಾಗಿಲು ತಟ್ಬಿಟ್ಟು ಬಾಗರು ಪಿಕ್ಚರ್ ಮಾಡ ಅಂತ ಹೇಳಿಲ್ಲ. ಈಗ ಅದಾಗ್ತಾ ಇದೆ ದೇವ್ರ ದಯದಿಂದ. ಬಟ್ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ ಈ ಥರದ ಸಿನಿಮಾಗಳು ಕಂಟೆಂಟ್ ಈಸ್ ದಿ ಕಿಂಗ್, ಎಲ್ಲರೂ ಕಂಟೆಂಟ್ ಈಸ್ ದಿ ಕಿಂಗ್ ಅಂತಾನೆ ಇರ್ತಾರೆ. ಆದರೆ ನಿಜವಾಗ್ಲೂ ಕಂಟೆಂಟ್ ಮಾಡೋದಕ್ಕೆ ಎಲ್ಲಿದೆ ಸರ್ ಮಾರ್ಕೆಟ್? ಆಚೆ ಕಡೆ ಹೋಗ್ಬಿಟ್ಟು ನಾನು ಯಾರಾದರೂ ಒಬ್ಬರು ಪ್ರೊಡ್ಯೂಸರ್ನ ಇವತ್ತು ನಾನು ಮೀಟ್ ಮಾಡಿದ್ರೆ ನೆಗೆಟಿವ್ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ಒಂದೇ ಒಂದು ಮಾತು ಹೇಳ್ತಾರೆ, ಯಾರು ನಿನ್ನ ಸಿನಿಮಾದಲ್ಲಿ ಹೀರೋ? ಸರ್ ಹಿಂಗಿದೆ ಸರ್, ಈ ಥರದ್ದು ಒಂದು ಕತೆ ಮಾಡಿದ್ದೀನಿ ಸರ್, ಇದನ್ನು ಸಿನಿಮಾ ಮಾಡಿದ್ರೆ ಒಂದು 2 ಕೋಟಿನಲ್ಲಿ ಸಿನಿಮಾ ಮಾಡೋದು. 2 ಕೋಟಿಲಿ ಪಿಕ್ಚರ್ ಆಗುತ್ತಾ ಇವತ್ತಿನ ಕಾಲದಲ್ಲಿ? 2 crores ಇವನೇನೋ ಕತೆ ಹೊಡಿತಾವ್ನು, ಇವನು ಗ್ಯಾರಂಟಿ ಇವನೇನೋ ಮಾಡೋಕ್ಕೆ ಹೋಗ್ತಾನೆ. ಇಲ್ಲ ಸರ್, ಆಗುತ್ತೆ ಸರ್, ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ, ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ, ಬ್ಯೂಟಿಫುಲ್ಲಾಗಿ ಮಾಡಿ 2 CR ಅಲ್ಲಿ ನಾವು ಒಂದು ಸಿನಿಮಾ ಮಾಡೋಣ ಸರ್. ಹೌದಾ, ಮಾಡೋಣ, ಸೂಪರ್. ಯಾರು ಹೀರೋ? ಸರ್ ಹೀರೋ ಅದೇ ಸರ್, ಈ ಕತೆಗೆ ನಾವು ಯಾರು ಅಂತ ಆಯ್ಕೆ ಮಾಡ್ಕೊಳ್ಳೋಣ ಸರ್. ಇಲ್ಲ, ಒಂದು ಕೆಲಸ ಮಾಡೋಣ, ಯಾರಾದರೂ ಒಂದು 1 2 3 4 5 6 7 8 9 10 230 ಹೀರೋಸ್ ಇದಾರಲ್ಲ, ಯಾರಾದರೂ ಒಬ್ರು ಸಿಗಲಿ, ಅದು ಮಾರ್ಕೆಟ್ ಏನು ನೋಡ್ಕೊಂಡು ಮಾಡೋಣ. ಕರೆಕ್ಟ್ ಸರ್, ಅವ್ರಿಗದು ವ್ಯಾಪಾರ ಆಗಬೇಕು, ಸಿನಿಮಾ ಆಗಬೇಕು, ಆದರೆ ಸೇಫು, ಅದೇ ಪ್ರೊಡ್ಯೂಸರ್ ಅನ್ನೋದು. ಸೊ ನಾನು ಡಿಸೈಡ್ ಮಾಡಿದೆ, ನಾವು ಏನಕ್ಕೆ ನಿರ್ಮಾಪಕರನ್ನ ಹುಡ್ಕೊಂಡೋಗಿ ಅವ್ರ ದುಡ್ಡನ್ನ ತೊಗೊಂಡು ನಾವೇನೋ ಮಾಡಿ ಬೇಡ, ಕತೆಗಳು ಮಾಡ್ತಾ ಇದ್ದೀವಲ್ವಾ, ಆ ಕತೆಗಳನ್ನ ಹೇಳೋದಕ್ಕೆ ಇವತ್ತು ಕ್ಯಾಮ್ರಾ ಇದೆ, ತಲೆ ಕೆಟ್ಟರೆ ಫೋನಲ್ಲಿ ತೆಗೆದಾಕ್ಬಿಡ್ತೀನಿ ಪಿಕ್ಚರ್ನ. ಈ ಥರ ಹೇಳೋವಂಥ ಕಥೆಗಳನ್ನು ನಾವು ಬ್ಯೂಟಿಫುಲ್ಲಾಗಿ ಒಳ್ಳೊಳ್ಳೆ ನಟರನ್ನು ಸೇರಿಸ್ಕೊಂಡು ಕನ್ನಡ ಚಿತ್ರೋದ್ಯಮದಲ್ಲಿ ಆಗೊಂದ್ಸಲ ಈಗೊಂದ್ಸಲ ಬರುವಂಥ ಒಳ್ಳೆ ಸಿನಿಮಾಗಳಲ್ಲದೆ ಹಂಗನ್ಬಿಟ್ಟು ನಾವೇನೋ ದಿನ ಬೆಳಗಾದರೆ ಸಖತ್ತಾಗಿರೋ ಸಿನಿಮಾ ತೆಗೆದುಬಿಡ್ತೀವಿ ಅಂತಲ್ಲ. ವಿ ಆರ್ ಆಲ್ಸೋ ಆನ್ ದಿ ಲರ್ನಿಂಗ್ ಕರ್ವ್. ನಮ್ಮ ಬಜೆಟು, ನಮ್ಮ ಕೆಪಾಸಿಟಿ, ನಮ್ಮ ತಾಳ್ಮೆ ಎಲ್ಲವನ್ನೂ ನಾವು ಇಟ್ಕೊಂಡು, ಇಲ್ಲಿ ನಾನು ಹೇಳ್ತಿದ್ದೆ ನನ್ನ ಹೆಂಡ್ತಿಗೆ, ಆ್ಯಕ್ಚುಲಿ ನಾವೊಂದು ಈ ಇಡೀ ಸಿನಿಮಾನ ನಾವೊಂದು 53 ದಿವಸ ಶೂಟ್ ಮಾಡಿದ್ದೀವಿ. ಇಡೀ ಸಿನಿಮಾ ಎಲ್ಲ ಆದಮೇಲೆ ನಮ್ಗೆ ಅನಿಸಿದ್ದು ಇಲ್ಲಿ ಏನಾಯಿತು ಅಂದರೆ 53 ದಿನದ ನಮ್ಮ ಟೈಮನ್ನ ನಾವು ಇನ್ವೆಸ್ಟ್ ಮಾಡಿದ್ವಿ. ದುಡ್ಡು ಎಷ್ಟು ಇನ್ವೆಸ್ಟ್ ಮಾಡಿದೀವಿ ಅನ್ನೋದು ಅದು ಕೇಳಿದ್ರೆ ಅದು ಇಲ್ಲ ಆಯಿತು ಬಾಬ್ಗುರು ಅಂತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಗುಡ್ ವಿಲ್ನ ಯೂಸ್ ಮಾಡ್ಕೊಂಡು, ನಾನು ಹೇಳಿದ್ನಲ್ಲ ಕಾಲಿಟ್ಟೆ ಈ ಪಿಕ್ಚರ್ ಮಾಡಬೇಕು ಅಂತ, ಅಷ್ಟೇ. ಈ ಕಡೆಗೆ ಇವತ್ತು ಈ ಪ್ರೆಸ್ ಮೀಟಲ್ಲಿ ನಿಂತಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಆಲ್ ದೀಸ್ ಪೀಪಲ್. ಇಲ್ಲಿ ಯಾರು ಕೂಡ ನನ್ನ ರೆಮ್ಯೂನರೇಷನ್ ಎಷ್ಟು, ಬಾಟಾ ಎಷ್ಟು, ಇನ್ಕ್ಲೂಡಿಂಗ್ ನಮ್ಮ ಅಲ್ಟಿಮೇಟ್ ಶಿವು ಅವರು ಇಲ್ಲೇ ಇದ್ದಾರೆ, ನಮ್ಮ ಫೈಟ್ ಮಾಸ್ಟ್ರು. ಸರ್ ಎಂತೆಂಥ ರಿಸ್ಕಿ ಫೈಟ್ಸ್ ಮಾಡಿಕೊಟ್ರು ಅಂದರೆ, ಇದು ಯಾವುದು ಎಗರ್ಬಿಟ್ಟು ಕಾಲೆದ್ಬಿಟ್ಟು ಹೊಡೆಯೋಂಥ ಫೈಟ್ಗಳಲ್ಲ, ರಾ ಫೈಟ್ಗಳು. ಅದನ್ನು ಮಾಡಬೇಕು ಅಂದರೆ ಅಲ್ಟಿಮೇಟ್ ಶಿವು ಅವ್ರು ಹೇಳಿ, ಸರ್ ನೀವು ಮಾಡ್ತಾ ಇದ್ದೀರಾ ಪಿಕ್ಚರ್ ಅಂತ ನಾವು ಇದ್ದೀವಿ ಸರ್ ಅಂತ. ಸರ್ ನನ್ನ ಇಷ್ಟು ವರ್ಷದ ಜರ್ನಿ, ನಮ್ಮ ಏರಿಯಲ್ಲಿ ಒಂದಿನ ತುಗ್ಲಕ್ ಹುಲಿರಾಯ, ಅರ್ಧಂಬರ್ಧ ಪ್ರೇಮ ಕತೆ, ಕಮಿಂಗ್ ಅಪ್ ಟು ಕಂಟ್ರಿ ಮೇಡ್,
ಇಲ್ಲಿವರೆಗೂ ನನಗೆ ಅನ್ಸಿರೋದೇನು ಅಂದರೆ ಅದ್ಭುತವಾಗಿರೋ ಟೆಕ್ನಿಷಿಯನ್ಗಳನ್ನು ಆರ್ಟಿಸ್ಟ್ಗಳನ್ನ ನಾನು ಸಂಪಾದನೆ ಮಾಡಿದ್ದೀನಿ ಸರ್. ದಟ್ ಈಸ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ನನಗನ್ಸುತ್ತೆ. ಹಿಂದೆ ಯಾರ್ಯಾರು ನಮ್ಮ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಏನೇನಾಗಿದ್ದಾರೆ ಅನ್ನೋದೆಲ್ಲ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಏನಕ್ಕೆ ಅಂತಂದರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಟ್ಯಾಲೆಂಟಿಗೆ ಬಿಟ್ಟಿದ್ದು. ಐ ವಾಂಟ್ ಆಲ್ ದೀಸ್ ಪೀಪಲ್ ಟು ಗ್ರೋ ಅಪ್ ಲೈಕ್ ದಟ್ ಆ್ಯಂಡ್ ಬಿಕಮ್ ಬಿಗ್ ಲೈಕ್ ದಟ್. ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಸ್ಟಾರ್ ಸಿಸ್ಟಮಲ್ಲಿರುವಂಥ ಅದ್ಭುತ ಸಿನಿಮಾಗಳು ನಾವೆಲ್ಲರೂ ಪ್ರಚಾರ ಮಾಡ್ತೀವಿ, ನಮಗೂ ಇಷ್ಟ. ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಮೇಕಪ್ಗಳು, ಟೆಕ್ನಾಲಜಿ, ಲೈಟಿಂಗು, ಜಿಗಿ ಜಿಗಿ ಅದು ರೀ ಸಿನಿಮಾ ಅಂದರೆ. ನನ್ನ ಮಗನ ಗೂಸ್ ಬಂಪ್ಸ್, ಎಲಿವೇಶನ್, ನಮ್ಮ ಪಿಕ್ಚರಲ್ಲೂ ಅವೆಲ್ಲ ಇದೆ. ಆದರೆ ನಮ್ಮದು ಆ ಥರದ ಬಿಲ್ಡಪ್ ಇರುವಂಥ ಬಜೆಟ್ಟಿನ ಸಿನಿಮಾ ಅಲ್ಲ, ಇದು ಶ್ರಮದ ಸಿನಿಮಾ. ನಿನ್ನೆ ಅಭಿ ಸರ್ ಹೇಳ್ತಾ ಇದ್ರು, ನಮ್ಮ ಇಡೀ ಸಿನಿಮಾದ ಆ್ಯಕ್ಚುಲ್ ಬಜೆಟ್ ಏನು ಗೊತ್ತಾ ಅರವಿಂದ್ ಜಿ ಅಂದ್ರೆ, ಏನು ಅಂದರೆ ಅನ್ಲಿಮಿಟೆಡ್ ಪ್ಯಾಷನ್. ನಿಜವಾಗ್ಲೂ ಹೇಳ್ತೀನಿ, ಪಾವಗಡದಲ್ಲಿ ಹೋದಾಗ ನೀವು ಅಂದರೆ ನನ್ನ ಮೇಕಿಂಗ್ ವಿಡಿಯೋನ ನಾನು ಶೂಟ್ ಮಾಡಿ ವಾಂಟ್ ಟು ಪ್ರೆಸೆಂಟ್ ಇಟ್. ಒಂದೇ ಒಂದು ದಿವಸ ನಾವು ಯಾವುದು ಕ್ಯಾರವಾನ್ ತರಿಸಿಲ್ಲ. ಯಾರೊಬ್ಬರು ಕೂಡ ಈ ಪ್ರೊಡಕ್ಷನ್ಗೆ ಅಣ್ಣ ಎಳ್ನೀರು ಕೊಡ್ಲ, ಅಣ್ಣ ಕಲ್ಲಂಗಡಿ ಅನ್ಕೊಂಡು, ನೋ, ನಥಿಂಗ್ ಲೈಕ್ ದಟ್. ನಮ್ಮ ಊಟ ತಿಂಡಿ ನಾವು ಮಾಡಿದ್ವಿ, ನಮ್ಮ ಕೈ ನಾವು ತೊಳ್ಕೊಂಡ್ವಿ, ಕ್ಯಾಮ್ರಾಮನ್ ಸರ್ ರೆಡಿ ಇದ್ರು, ರಪ್ ಅಂತ ಹೋದ್ವಿ, ಶೂಟಿಂಗ್ ಮಾಡಿದ್ವಿ. ಇದೇ ಥರ ಬೆವ್ರರಿಸಿ ಶೂಟಿಂಗ್ ಮಾಡಿದ್ವಿ. ಏನು ಈ ಬೆವ್ರರಿಸಿರೋದು ನಮ್ಮನೆ ಬರ ನಾವು ಹರಿಸ್ತೀವಿ. ನಿಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಸಿನಿಮಾ ಇಂಪಾರ್ಟೆಂಟ್. ನಾನು ಎಲ್ಲರನ್ನೂ ಕೇಳ್ಕೊತಾ ಇರೋದು ಒಂದೇ ಒಂದು ಏನು ಅಂದರೆ, ಈ ಥರದ ಕಂಟ್ರಿ ಮೇಡ್ಗಳನ್ನು ಆದಷ್ಟು ಬೆಳೆಸಿ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ಗಳು ಬೇಕಾಗಿರುವಂಥ ಕಾಲದಲ್ಲಿ ನನ್ನನ್ನು ಸೇರಿಸ್ಕೊಂಡು ಎಲ್ಲರೂ ಕೋತಿಗಳಾಗ್ಬಿಟ್ಟಿದ್ದೀವಿ. ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಗಿಮಿಕ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಆ ಗಿಮಿಕ್ಗಳು ಇರಲಿ, ಅದಕ್ಕೊಂದು ಸ್ಪೇಸ್ ಇದೆ, ಅದಕ್ಕೊಂದು ಮಾರ್ಕೆಟ್ ಇದೆ, ಅದೆಲ್ಲವೂ ಇದೆ. ಅದ್ರ ಜೊತೆಗೆ ಈ ಥರದ್ದೊಂದು ಸತ್ವಭರಿತವಾದ ಸಿನಿಮಾಗಳನ್ನ ಹೇಳೋಕ್ಕೆ ಹೋದಾಗ ಮಕ್ಕುಗಿರಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಮಕ್ಕುಗಿರಿ ಹೇಳ್ತಾ ಇದ್ದೀನಿ ಸೀರಿಯಸ್ಲಿ. ಇದೇಂಟ್ ಹಬ್ಬ ಸಿನಿಮಾ ಮಾಡ್ಬಿಟ್ಟು ಇವ್ನು ಇಷ್ಟೊಂದೆಲ್ಲ ಬಿಲ್ಡಪ್ ತೊಗೊಂತವನೆ, ಅದು ಹೇಳಿ, ನೋ ಪ್ರಾಬ್ಲಮ್, ನಾನು ಸುಮ್ಮನೆ ಇರಲ್ಲ, ಇನ್ನೊಂದು ಪಿಕ್ಚರ್ ಇನ್ನೊಂದು ಕತೆ ಮಾಡ್ತೀನಿ. ಪಾಯಿಂಟ್ ಏನು ಅಂತಂದರೆ, ಕನ್ನಡ ಚಿತ್ರೋದ್ಯಮದಲ್ಲಿ ನಾನು ಇಷ್ಟು ವರ್ಷ ಬದುಕಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಪೀಪಲ್. ಇವತ್ತಿಗೂ ಎಲ್ಲೋ ಹೋದರೆ, ನಮ್ಮ ಏರಿಯಾ ಗಾಂಧಿ ಬಜಾರಲ್ಲಿ ಎಲ್ಲೋ ಹೋಗ್ತಾ ಇದ್ರೆ, ಯಾರೋ ಹುಡುಗ, ಸರ್ ನಾನು ಚಿಕ್ಕ ಹುಡುಗ ಇದ್ದಾಗ ನೋಡಿದ್ದೆ ಸರ್ ನಮ್ಮ ಏರಿಯಲ್ಲಿ ಒಂದಿನ, ಸರ್ ನೀವು ಆ ಥರ ಸಿನಿಮಾ ಮಾಡಿ ಸರ್ ಅಂತ ಅವ್ನು ಯಾವನೋ ಬಂದ್ಬಿಟ್ಟು ಹೇಳ್ತಾನೆ. ಅಂಥವ್ರಿಂದನೇ ಪ್ರಾಬ್ಲಮ್ ಆಗಿರೋದು. ಇಲ್ಲಾಂದರೆ ಬಿಟ್ಟೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮಾರ್ಕೊಂಡು ಎಲ್ಲ ಸೆಟ್ಲ್ ಆಗ್ಬಿಡ್ತಿದ್ದೆ ಲೈಫಲ್ಲಿ. ಬಟ್ ಇಲ್ಲಿವರೆಗೂ ನಾನು ನಡ್ಕೊಂಬಂದಿರೋದು, ನಾನು ಒಂದಿಷ್ಟು ಅದ್ಭುತ ಟೆಕ್ನಿಷಿಯನ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಬ್ರ್ಯಾಂಡೆಡ್ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಇದೇ ಥರದ್ದೊಂದೆರಡು ಸಿನಿಮಾಗಳು ನಡೀತಾ ಇವೆ ಇಲ್ಲಿ. ಈಗ ನೋಡಿ, ಅಂದರೆ ನನ್ನ ಹೆಂಡತಿ ಆವಾಗಲೇ ಹೇಳ್ತಾ ಇರ್ತಾಳೆ, ಆ ಕಡೆ ಇನ್ನೊಂದು ಯಾವುದೋ ಒಂದು ಸಿನಿಮಾ ನಡೀತಾ ಇದೆ, ಅದ್ರ ಬೇರೆ ವಿಚಾರ, ಅದು ಆಮೇಲೆ ಮಾತಾಡೋಣ. ಅದು ಮಾಡ್ಬೇಕಾದ್ರೆ ನನ್ನ ಮಗನೇ ನಿಂಗೇನೋ ಇದು ಗೋಳಲ್ಲೇ, ಇದು ಬಂದ್ಬಿಟ್ಟು ಎಲ್ಲ ನಾವೇನೋ ಕೂತ್ಕೊಂಡು ಏನೋ ಮಾಡ್ಬಿಡ್ತೀವಿ ಅನ್ನೋದು ಏನು ಇಂಪಾರ್ಟೆಂಟ್ ಇದೆ ನಿನಗೆ ಅಂದರೆ, ನನಗೆ ಇವರೆಲ್ಲರೂ ಇಂಪಾರ್ಟೆಂಟ್ ಇದ್ದಾರೆ. ನಾಟ್ ಬಿಕಾಸ್ ದೇ ಆರ್ ಮೈ ಫ್ರೆಂಡ್ಸ್. ಇವ್ರು ಯಾರು, ಇವ್ರು ಮದುವೆ ಆಗಿದೆ ಅಂತಲೂ ನನಗೆ ಗೊತ್ತಿಲ್ಲ, ಇವ್ರ ಮಕ್ಕಳ ಹೆಸರೇನು ಅಂತಲೂ ನನಗೆ ಗೊತ್ತಿಲ್ಲ. ನನಗೆ ಇವ್ರಿಗೆಲ್ಲ ಗೊತ್ತಿರೋದು ಓನ್ಲಿ ಬಿಕಾಸ್ ಆಫ್ ಸಿನಿಮಾ. ಅರ್ಜುನ್ ರಾಮ್ ಅವ್ರ ಮನೆಯಲ್ಲಿ ಅಂತಲೂ ನನಗೆ ಗೊತ್ತಿಲ್ಲ. ನಾವು ಸ್ಟುಡಿಯೋದಲ್ಲಿ ಸಿಗ್ತೀವಿ, ಕೆಲಸ ಮಾಡ್ತೀವಿ. ಕನ್ನಡ ಚಿತ್ರೋದ್ಯಮದಲ್ಲಿ ಇದೊಂದು ಆಗಬೇಕು ಅನ್ನೋದು ನನ್ನ ಆಸೆ. ಇಷ್ಟೊತ್ತು ಮಾತಾಡಿ ನಿಮಗೆಲ್ಲ ಬೋರ್ ಹೊಡಿಸಿದ್ರೆ ದಯವಿಟ್ಟು ಸಾರಿ, ಆದರೆ ನಮ್ಮ ಕಂಟ್ರಿ ಮೇಡ್ ಮಾತ್ರ ನಿಮಗೆ ಬೋರ್ ಹೊಡಿಸಲ್ಲ ಅನ್ನೋದು ನನ್ನ ಗ್ಯಾರಂಟಿ ಅಷ್ಟೇ. ಥ್ಯಾಂಕ್ ಯು.